ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಮ್ಮ ಜೊತೆಗೆ ಈಗ ಹುಬ್ಬಳ್ಳಿ ಸ್ಟುಡಿಯೋದಿಂದ ಹರ್ನಾಳ ಮಠದ ಅಭಿನವ ಶ್ರೀ ಸಿದ್ಧಾರಾಮ ಶಿವಾಚಾರ್ಯ ಸ್ವಾಮೀಜಿಗಳಿದ್ದಾರೆ. ಅಡ್ಡಪಲ್ಲಕ್ಕಿಯ ಉತ್ಸವ ಅನ್ನುವಂಥದ್ದು ಅದು ಈಗ ನಿಲ್ಲದ ಒಂದು ರೀತಿ ವಿವಾದ ಅಂತ ಹೇಳ್ಬೋದು. ಶ್ರೀಗಳೇ, ಅಡ್ಡಪಲ್ಲಕ್ಕಿ ಉತ್ಸವದ ವಿಚಾರದಲ್ಲಿ ಈಗಾಗಲೇ ಸರ್ಕಾರ ಕೂಡ ಒಂದು ಕಡೆ ಒಪ್ಪಿಗೆಯನ್ನು ಕೊಟ್ಟಿದೆ. ಬಹುತೇಕ ಈ ಅಡ್ಡಪಲ್ಲಕ್ಕಿ ಉತ್ಸವ ಅನ್ನುವಂಥದ್ದೇ ಮಾನವನಿಗೆ ಮಾಡುವಂಥ ಒಂದು ರೀತಿ ಅವಮಾನ ಅನ್ನುವಂಥ ಚರ್ಚೆ ಇದೆ. ಇಲ್ಲ ಸರ್, ಇದು ಯಾವುದೋ ಪೀಠಾಧೀಶರು ಒತ್ತಾಯದಿಂದ ಮಾಡಿಕೊಳ್ಳುವಂಥ ಅಡ್ಡಪಲ್ಲಕ್ಕಿ ಉತ್ಸವ ಇದಲ್ಲ. ಭಕ್ತರ ಅಪೇಕ್ಷೆಯ ಮೇರೆಗೆ ಜನರು ತಾವೇ ಭಾವುಕರಾಗಿ ಭಾವನೆಯಿಂದ ಆ ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳುವಂಥ ಏನು ಗುರುಗಳಿರ್ತಾರೆ ಅವರನ್ನು ವ್ಯಕ್ತಿ ಅಂತ ಭಾವಿಸಿಕೊಳ್ಳದೆ ಅವರು ಗುರುಗಳು ಶಿವಸ್ವರೂಪಿಗಳು ಅನ್ನುವಂಥ ಭಾವನೆ ಇಟ್ಕೊಂಡು ಭಕ್ತರು ಪಲ್ಲಕ್ಕಿ ಉತ್ಸವವನ್ನು ಮಾಡುವಾಗ ಬಹುಶಃ ಅಂಥ ಅಪರಾಧ ಅಥವಾ ನೀವು ಹೇಳೋ ರೀತಿಯಲ್ಲಿ ನನಗೇನು ಅನಿಸಿಕೆ ಆ ರೀತಿ ಅನ್ನಿಸ್ತಾ ಇಲ್ಲ. ಈಗ ಒಂದು ನಾನು ಚಂಪವರ್ ಕೇಳ್ತೀನಿ. ಚಂಪವರ್, ಈಗ ಅಡ್ಡಪಲ್ಲಕ್ಕಿ ಉತ್ಸವ ಅನ್ನೋಂಥದ್ದು ಬಹುತೇಕ ಮಹಾರಾಷ್ಟ್ರದಲ್ಲೂ ಕೂಡ ಅದು ನಿಷೇಧ ಇದೆ. ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಮಠಗಳು ಸ್ವಪ್ರೇರಣೆಯಿಂದನೋ ಅಥವಾ ಕಾಲಾನುಕಾಲಕ್ಕೆ ಬದಲಾವಣೆ ಪ್ರಜ್ಞೆಯ ಮಟ್ಟ ಬೆಳ್ಕೊಂಡ ನಂತರ ಸೊ ಈ ಅಡ್ಡಪಲ್ಲಕ್ಕಿ ಉತ್ಸವಗಳನ್ನು ಕೂಡ ಬಿಟ್ಟಿರ್ತಕ್ಕಂಥದ್ದಿದೆ. ಸೊ ಈಗಲೂ ಕೂಡ ಅಡ್ಡಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ನಾವು ನಡೆದೇ ತೀರಿಸ್ತೀವಿ. ಅದು ವೈರಾಗ್ಯ ಮತ್ತು ವೈಭವ ಇರೋದ್ರಿಂದ ಅದು ಎರಡೂ ಕೂಡ ಇನ್ವಿಟೇಬಲ್. ಇಲ್ಲ, ಒಂದು ಮಾತು ನಾನು ಮತ್ತೆ ಕೇಳ್ತಾ ಇರೋದೇನೆಂದರೆ, ಜನ ಬಯಸ್ತಾರ ನಾವು ಅಡ್ಡಪಲ್ಲಕ್ಕಿ ಹೌದಾ? ರಾಜಕಾರಣಿಗಳು ಇದನ್ನು ಹೇಳ್ತಾರೆ, ಜನಾದೇಶ ಮ್ಯಾಂಡೇಟ್. ಆದರೆ ಜನ ಮಾಡೋದು ಅದು ತಪ್ಪು ಅಂತ ಗುರುಗಳಿಗೆ ಗೊತ್ತಾದಾಗ ಅವ್ರಿಗೆ ತಲೆಗೆ ಬಿಡೋದು, ಅವರಿಗೆ ತಿಳುವಳಿಕೆಯನ್ನು ಕೊಡಬೇಕು. ಅಲ್ಲಪ್ಪ, ಮನುಷ್ಯರು ಹೊತ್ಕೊಂಡು ಹೋಗೋರು ಸರಿಯಲ್ಲ. ಮಕ್ಕಳನ್ನ ಹೊತ್ಕೊಂಡು ಹೋಗ್ಬೋದು, ರೋಗಿಗಳನ್ನ ಹೊತ್ಕೊಂಡು ಹೋಗ್ಬೋದು, ಹೌದಾ? ಅಥವಾ ಮುದುಕರನ್ನ ಹೊತ್ಕೊಂಡು ಹೋಗ್ಬೋದು. ಅದು ಮನುಷ್ಯರನ್ನು ಹೊತ್ಕೊಂಡು ಹೋಗೋದು ಒಂದೇ ಸಲ. ಅದು ಜೀವನದ ಅಂತಿಮ ಯಾತ್ರೆ. ಅದು ಸರಿಯಲ್ಲ, ನೋಡಲಿಕ್ಕೆ ಅಸಹ್ಯ, ಅಪಮಾನ. ಅದು ಭಕ್ತರು ಕೇಳ್ತಾರ ಅನ್ನೋ ದೃಷ್ಟಿಯಿಂದ ನೀವು ಅದನ್ನು ಜಸ್ಟಿಫೈ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅಂಥ ಮೂರ್ಖ ಭಕ್ತರಿಗೆ ತಿಳುವಳಿಕೆ ಕೊಡೋದು ಗುರುಗಳ ಧರ್ಮ. ಇದು ಸರಿಯಲ್ಲಪ್ಪ, ಇದನ್ನು ಬಿಡ್ರಿ ಅಂತ ಗುರುಗಳು ಮುಂದಾಗಿ ಅವರ ಜ್ಞಾನವನ್ನು ಹೆಚ್ಚು ಮಾಡಬೇಕು ಹೊರತು ಅವರ ಅಜ್ಞಾನವನ್ನು ಬಂಡವಾಳ ಮಾಡಿಕೊಂಡು ಹಿಂಗೆ ಸವಾರಿ ಮಾಡಬಾರದು ಅಂತ ನಾನು. ಮತ್ತು ಎಲ್ಲೊಂದು ಕಡೆ ಭಾಳ ಆಕ್ರಮಣಶೀಲವಾಗಿ ಬರ್ತಕ್ಕಂಥದ್ದು ನಿಜವಾದಂಥದ್ದು ಗುರುಗಳ ಪರಂಪರೆನ. ಅದು ನಿನ್ನೆ ಶ್ರೀಗಳು ಮಧ್ಯರಾತ್ರಿಯಲ್ಲಿ ಕೂತು ಒಂದು ಸರ್ಕಾರದ ಮುಖ್ಯಸ್ಥರನ್ನ ನೀನು ಸರ್ವನಾಶ ಆಗಿ ಹೋಗ್ತೀಯಾ, ನಿನ್ನ ಮುಗಿಸ್ತೀನಿ, 3 ತಿಂಗಳಲ್ಲಿ ನೋಡ್ತಾ ಇರು, ಯಾವ ವಿರಕ್ತ ಇದು, ಯಾವ ಇದು? ಈಗಾಗಲೇ ನಾನು ಹೇಳಿದೆ, ಆ ಸ್ಥಾನದ ಘನತೆಗೆ ತಕ್ಕದ್ದಲ್ಲ ಗುರುಗಳು ಹಾಗೆ ವರ್ತಿಸಬಾರ್ದಾಗಿತ್ತು. ಅವರು ಭಾವಪರವಶರಾಗಿ, ಭಾವೋದ್ವೇಗ ಅಂದರೆ ಒಳ್ಳೆಯದೇನು, ಭಾವೋದ್ವೇಗದಿಂದ ಅವರು ಪ್ರತಿಕ್ರಿಯಿಸಿದ್ದಾರೆ. ಶಾಪ ಹಾಕ್ತಕ್ಕಂಥದ್ದು ಅಲ್ಲ ಅದು. ಹಾಗೆ ಮಾಡಬಾರ್ದು. ಗುರುಗಳಾದವರು ಅವರು ಎಷ್ಟು ಶಾಂತ ಸಂಯಮದಿಂದ ಇರಬೇಕು, ಸಾತ್ವಿಕವಾಗಿ ವರ್ತಿಸ್ಬೇಕಲ್ವ. ಗುರುತ್ವ ಅಲ್ಲೂ ಕೂಡ ಇರುತ್ತಲ್ವ. ಯಾವುದೋ ಕೆಲವು ಅನಪೇಕ್ಷಣೀಯ ಸಂದರ್ಭಗಳು ಬಂದಾಗಲೂ ಕೂಡ, ಎದುರಾದಾಗಲೂ ಕೂಡ ಅವರು ತಮ್ಮ ಸಂಯಮವನ್ನು ಕಾಪಾಡಿಕೊಳ್ಬೇಕಲ್ವ. ನನಗೆ ಅದಕ್ಕಿಂತ ಅವ್ರು ನಡ್ಕೊಂಡ ರೀತಿ ಒಂದು. ಎರಡನೇದು, ಅವ್ರನ್ನ ಬೆದರಿಸೋ ತಂತ್ರದ ಒಬ್ಬ ನಾಡಿನ ಮುಖ್ಯಮಂತ್ರಿ ಗೌರವ ಕೊಡಬೇಕಲ್ವ. ನಾನು ಹೇಳೋದು ಬೆದರಿಸೋ ತಂತ್ರ ಇದನ್ನು ಮಾಡಬಾರ್ದು ಗುರುಗಳಾದಂಥವರು ಅಂತಕ್ಕಂಥದ್ದು. ಇಲ್ಲಿ ನನಗೇನು ಅನಿಸ್ತದೆ, ಈಗ ಅಡ್ಡಪಲ್ಲಕ್ಕಿ ಕೈ ಬಿಡೋದ್ರಿಂದ ಒಂದು ಧರ್ಮಕ್ಕೆ ಹಾನಿ ಇದೆಯೇ? ಧರ್ಮಕ್ಕೆ ಏನಾದರೂ ಅನಾಹುತ ಆಗಿಬಿಡ್ತದೆಯೇ? ಈಗ ಮುಗ್ಧ ಭಕ್ತರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, ಮುಗ್ಧ ಗುರುಗಳು ಕೂಡ ಬಹಳ ಕಡಿಮೆ ಇದ್ದಾರೆ. ಭಕ್ತರು ವ್ಯಾವಹಾರಿಕ ಆಗಿದ್ದಾರೆ, ಗುರುಗಳು ವ್ಯಾವಹಾರಿಕ ಆಗಿದ್ದಾರೆ. ಇದೆಲ್ಲ ವ್ಯವಹಾರದ ಒಂದು ಭಾಗವಾಗಿ ನಡೀತಾ ಇರ್ತದೆ. ಈಗ ನಾನು ಹೇಳೋದು, ಭಕ್ತಿಗೆ ಅನೇಕ ವಿಧಾನಗಳಿವೆ. ಅಡ್ಡಪಲ್ಲಕ್ಕಿಯಲ್ಲಿ ಹೊತ್ತರೆ ಗುರುವಿಗೆ ಗೌರವ ಸಲ್ಲಿಸಿದಂತೆ ಅಂತ ಏನಲ್ಲ. ಈಗ ತಿರುಪತಿ ತಿಮ್ಮಪ್ಪನಿಗೆ ಒಂದು 40 ಕೋಟಿ ರೂಪಾಯಿ ವಜ್ರ ಕಿರೀಟ ಕೊಡ್ತಾರೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಅಂಥದ್ದು ಕಳಶಕ್ಕೆ ಒಂದು 10 kg ಬಂಗಾರ ಕೊಡ್ತಾರೆ. ಯಾವುದೋ ಅಡ್ಡ ಪಲ್ಲಕ್ಕಿನೇ ಮಾಡಿಕೊಡ್ತಾರೆ ಬಂಗಾರದಲ್ಲಿ. ಭಕ್ತರಿದ್ದಾರೆ, ಇವತ್ತಿಗೂ ಇದ್ದಾರೆ. ವಾಮ ಮಾರ್ಗದಲ್ಲಿ ಸಂಪಾದನೆ ಮಾಡಿರೋರು ಪಾಪ ಪರಿಹಾರ ಮಾಡಿಕೊಳ್ಳಲಿಕ್ಕೆ ದೇವ್ರ ಹತ್ರ ಕಮಿಷನ್ ಕೊಟ್ಟು, ದೇವ್ರಿಗೆ ಕಮಿಷನ್ ಕೊಟ್ಟು ತಾವು ಪಾಪದಿಂದ ಮುಕ್ತರಾದ್ವಿ ಅಂತ ತಿಳ್ಕೊಳ್ತಕ್ಕಂಥ ಅಂಥ ಭಾವನೆಗಳನ್ನು ಮೂಡಿಸಿದ್ದಾರೆ ಈ ಪುರೋಹಿತ ವರ್ಗ. ಪಾಪದ ಹಣ ದೇವ್ರಿಗೆ ಪಾಲು ಕೊಟ್ಟರೆ ದೇವ್ರಿಗೆ ಕ್ಷಮಿಸೋದಿಲ್ಲ ಅಂತ ಹೇಳಲಿಲ್ಲ. ನೀವು ಪಾಪದ ಹಣ ಆಗಲಿ ತಂದು ನಮಗೆ ಕೊಡ್ರಿ, ನೀವು ಪುನೀತರಾಗ್ತೀರಿ, ನೀವು ಹೊಸ ಪಾಪ ಮಾಡ್ಬೋದು, ದೇವರ ಕ್ಷಮೆ ಇದೆ ಅಂತ ಇವರು ಮೊದಲಿಂದ ಹೇಳ್ಕೊಂಡು ಬಂದಿದ್ದಂಗೆ. ಹಾಗಾಗಿ ವಾಮ ಮಾರ್ಗದಲ್ಲಿ ಗಳಿಸೋದು, ಸಮಾಜಕ್ಕೆ, ಸರ್ಕಾರಕ್ಕೆ, ದೇಶಕ್ಕೆ ದ್ರೋಹ ಮಾಡಿ ಗಳಿಸಿದಂಥ ಪಾಪದ ಹಣನ ತಗೊಂಡು ಬಂದು ಹಾಕ್ತಾರೆ. ಮತ್ತು ಹೊಸ ಪಾಪ ಮಾಡ್ಲಿಕ್ಕೆ ಲೈಸೆನ್ಸ್ನ ರಿನಿವಲ್ ಮಾಡಿಸ್ಕೋತಾರೆ ಅಷ್ಟೇ. ಪುರೋಹಿತರು ಹೇಳ್ಕೊಂಡು ಬಂದಂಗೆ ಅವ್ರು ಮಾಡ್ತಾ ಇರೋದು. ಪಾಪದ ಹಣ ಗಳಿಸಬಾರ್ದು. ಶ್ರೀಗಳನ್ನ ಕೇಳ್ತೀನಿ. ಶ್ರೀಗಳೇ, ಗುರುಗಳ ಸ್ಥಾನದಲ್ಲಿ ಇದ್ದವರು ಶಿಷ್ಯರನ್ನ ಸರಿ ಮಾಡಬೇಕು. ಶಿಷ್ಯರಂದ್ರೆ ಭಕ್ತ ಕೋಟಿಯನ್ನ ನೀನು ಸರಿ ಮಾಡುವಂಥದ್ದು ಧರ್ಮದ ನಿಜ. ಆ ಪೀಠದಲ್ಲಿ ಇದ್ದಂಥ ಶ್ರೀಗಳ ದೊಡ್ಡ ಕರ್ತವ್ಯ ಅದು. ಅದನ್ನೇ ಹೇಳಬೇಕಾಗಿದೆ. ಭಕ್ತಿ ನೀವು ಮಾಡ್ತಾರೆ ಸರಿಯಲ್ಲಪ್ಪ, ಇದು ಒಳ್ಳೇದಲ್ಲ, ಇದು ನಾನು ಧರ್ಮ ಸಂದೇಶ ಮಾಡಬೇಕು, ನಿಮ್ಮನ್ನು ಮೇಲೆತ್ತಬೇಕು, ಬಡತನದಿಂದ, ಮೌಢ್ಯದಿಂದ, ಅನಕ್ಷರತೆಯಿಂದ
ಈ ಅನೇಕ ಕಂದಾಚಾರಗಳಿಂದ ಒಂದು ಒಳ್ಳೆಯ ಮಾನವನಾಗಿ ಬೆಳಿಬೇಕಪ್ಪ ಅನ್ನುವಂಥದ್ದು ಒಂದು ಧರ್ಮದ ಒಂದು ಗುರುವಿನ ದೊಡ್ಡ ಕರ್ತವ್ಯ ಅಲ್ವೇ? ಇಲ್ಲಿ ಒಂದು ಮಾತನ್ನು ನಾವು ನೆನಪು ಮಾಡಿಕೊಳ್ಬೇಕಾಗಿ ಬರುತ್ತೆ. ಗುರುಗಳು ಈ ಭಕ್ತರು ಒಳ್ಳೆಯ ಮಾರ್ಗದಲ್ಲಿಲ್ಲ, ಅವ್ರಿಗೆ ನಾವು ತಿದ್ದಿ ಹೇಳಬೇಕು, ಅವರಿಗೆ ಅಂದರೆ ಭಕ್ತಿ ಭಾವನೆಯಿಂದ ಆ ಪರಮಾತ್ಮನ ಸ್ವರೂಪವಾಗಿ ಮೊದಲು ಅದು ಒಂದು ಕಲ್ಲಾಗಿರುತ್ತೆ. ಆ ಕಲ್ಲಿಗೆ ಒಂದು ಅಷ್ಟಬಂಧನ ಮತ್ತು ಕುಂಭಾಭಿಷೇಕ ಎಲ್ಲ ಆದಮೇಲೆ ಭಗವಂತನ ಸ್ವರೂಪ ಅಲ್ಲಿ ಬರುತ್ತೆ. ಆಮೇಲೆ ಹೋಗಿ ನಾವು ಕೈ ಮುಗಿತೀವಿ, ಅದನ್ನು ಭಗವಂತ ಅಂತ ನಂಬ್ತೀವಿ. ಅಂತ ಹಾಗೇನೆ ಇಲ್ಲೂ ಕೂಡ ಇವರು ಶಿವಸ್ವರೂಪಿಗಳಾಗಿರ್ತಾರೆ. ಆ ಭಕ್ತನ ದೃಷ್ಟಿಯಲ್ಲಿ ನೀವು ನೋಡುವುದು ಯದ್ಭಾವಂ ತದ್ಭವತಿ. ಯಾವ ರೀತಿ ನಿಮ್ಮ ಗತ್ರಿಗೆ ಭಾಗಮ್ಮ, ನಾನು ಗುಲ್ಬರ್ಗ ಜಿಲ್ಲೆ ಗತ್ರಿಗೆ ಭಾಗದಲ್ಲಿ ಸಿಡಿ ಆಡ್ತಿದ್ರು, ಅದು ನಿಲ್ಸು, ಅದು ದೇವರ ಮೇಲೆ ಭಕ್ತಿ ಮಾಡೋದು. ನಾ ಹೇಳ್ತೀನಿ, ಆದ್ದರಿಂದ ಆ ಒಂದು ಪೀಠಕ್ಕೆ ಏನು ಅನೂಚಾನವಾಗಿ ಬಂದಿದೆ ಅದನ್ನು ಬಿಡೋದು ತೆಗೆಯೋದು ಭಕ್ತರ ಕೈನಲ್ಲಿದೆ. ಇಲ್ಲದೆ ಒಂದು ಮಾಡಬೇಕು, ಸರ್ಕಾರ ಇದರಲ್ಲಿ ಪ್ರವೇಶ ಮಾಡಿ ಇಂಥ ಒಂದು ಗೊಂದಲಕ್ಕೆ ಅವಕಾಶ ಕೊಡದೇ ಇಡೀ ಒಂದು ಭಾರತಕ್ಕೇನೆ ಯಾರೇ ಆಗಿರಲಿ ಈ ಒಂದು ಪದ್ಧತಿ ಸರಿ ಇಲ್ಲ ಅಂತ ತೀರ್ಮಾನ ಮಾಡಲಿ. ಅವಾಗ ಎಲ್ಲ ಭಕ್ತರು ನೀವು ಆ ದೊಡ್ಡ ಪೀಠದಲ್ಲಿ ಇದ್ದಂತ ಶ್ರೀಗಳಿಗೆ ಇಡೀ ವಿಶ್ವಕ್ಕೆ ನೀವು ಸಂದೇಶ ಕೊಡೋದು, ಸರ್ಕಾರ ಮಧ್ಯ ಪ್ರವೇಶ ಮಾಡಬಾರ್ದು ಅಂತ ಹೇಳ್ತೀರಿ ಇಲ್ಲಿ. ಅಲ್ಲಲ್ಲ, ಬ್ರಿಟಿಷ್ ಕಾಲದಲ್ಲಿ ಕೂಡ ಈ ಧರ್ಮಕ್ಕೆ ಹಸ್ತಕ್ಷೇಪ ಮಾಡಿಲ್ಲ. ಅಲ್ಲಿ ಎಲ್ಲ ಅನುಕೂಲಗಳಿತ್ತು. ಒಂದು ಪದ್ಧತಿಗೆ ಮತ್ತು ಆ ಮಠದ ಒಂದು ಏನಿದೆ ಪರಂಪರೆ, ಭಕ್ತಾದಿಗಳು ಏನು ಹೇಳ್ತಾರೆ ಅದು ಭಕ್ತಾದಿಗಳಿಗೆ ಅನುಗುಣವಾಗಿ ಅದು ಹೋಗ್ಬೇಕೆ ವಿನ ಭಕ್ತಾದಿಗಳಿಗೆ ನಾವು ಆ ರೀತಿ ಮಾಡಬೇಡ ಈ ರೀತಿ ಮಾಡಬೇಡ ಅಂದರೆ ಅವರ ಭಕ್ತಿ ಅದು. ಭಕ್ತಿಯಲ್ಲಿ ಯಾರಿಂದ ಏನು ಕೇಳಬೇಕೇನು ಮಾಡಬೇಕಾಗಿದ್ದಿಲ್ಲ. ಯಾರು ಉಪದೇಶ ಆಗುತ್ತೆ ಭಕ್ತನ ಇಚ್ಛೆ. ಎಸ್, ಭಕ್ತನ ಇಚ್ಛೆಗೆ ಮಿತಿ ಇಲ್ಲ ಅನ್ನುವಂಥದ್ದು ಒಂದು ಮಾತಿದೆ. ಆ ಭಕ್ತ ನನಗೆ 1 ಕೋಟಿ ಕೊಡೋ ಶಕ್ತಿ ಇದೆಯಪ್ಪ, ನನಗೆ 10 ರೂಪಾಯಿ ಕೊಡೋ ಶಕ್ತಿ ಇದೆ, ಒಂದು ಕಾಯಿ ಹೊಡಿತೀನಿ, ಒಂದು ಕರ್ಪೂರ ಹಚ್ತೀನಿ. ಒಬ್ಬೊಬ್ಬನ ಭಕ್ತಿಯ ಶಕ್ತಿಯಾನುಸಾರ ತನ್ನ ಭಕ್ತಿಯನ್ನ ತೋರಿಸ್ತೀನಿ. ನಾನು ಅಡ್ಡಪಲ್ಲಕ್ಕಿ ಮೇಲೆ ಹೊರ್ಕೊಂಡು ಹೋಗ್ತೀನಪ್ಪ, ನಾನು ಬಿಟ್ಬಿಡಿ ಅಂತ. ಈಗ ಒಂದು ಎಲೆಕ್ಷನ್ ನಲ್ಲಿ ಅವ್ನಿಗೆ ಜಯಿಸಿಲ್ಲ ಆಗ್ತಾನೆ, ಅವ್ನು ಓದ್ಕೊಂಡು ಹೋಗ್ತಾರಪ್ಪ. ಇದು ನಂಗೆ ಸತ್ತ ಮೇಲೆ ಓದ್ಕೊಂಡು ಹೋಗ್ಬೇಕು. ನೀವು ರಾಜಕಾರಣಿಗಳು ಧರ್ಮಕ್ಕೂ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ಅವನ ಸಂತೋಷ, ಅವನ ಇಚ್ಛೆ, ಅವನು ನನ್ನ ನಾಯಕ ಅಂತ ಹೇಳ್ತಾನೆ, ಇವ್ರು ನನ್ನ ಗುರುಗಳು ಅಂತ ಹೇಳ್ತಾನೆ, ನನ್ನ ಭಗವತ್ ದೈವ ಸ್ವರೂಪ ಅಂತ. ಆ ವೈಭವ ಯಾಕಬೇಕು ಅಂತ ಎಲ್ಲವನ್ನೂ ವೈರಾಗ್ಯ ಎಲ್ಲ ಬಿಟ್ಟು ಒಂದು ಸನ್ಯಾಸಿ ಹೇಳಿದ್ರು ವೈಭವ ಮತ್ತು ವೈರಾಗ್ಯ 5 ಪೀಠದಲ್ಲಿ ಯಾವುದು ವೈರಾಗ್ಯ ಪೀಠ, ಯಾವುದು ವೈಭವಕ್ಕೆ. ನಾನು ಚಂಪಾ ನಿಮ್ಮನ್ನು ಕೇಳ್ತೀನಿ, ಭಕ್ತನ ಭಕ್ತಿಗೆ ಪರಾಕಾಷ್ಠತೆಗೆ ಮಿತಿ ಇಲ್ಲ. ಇಲ್ಲೇ ಒಂದು ಮಾತು ನಮ್ಮ ಸ್ವಾಮೀಜಿಯವರು ಹೇಳಿದರು, ಹಿಂಗೆ ಅಡ್ಡಪಲ್ಲಕ್ಕಿ ಒಳಗೆ ಗುರುಗಳನ್ನು ಕೂಡಿಸೋದ್ರಿಂದ ಅವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವರು ಮನುಷ್ಯ ಅಲ್ಲ, ಅವರು ದೇವರ ಸ್ವರೂಪ ಅಂತ ನಾನು ಒಪ್ತೇನೆ. ಆ ಭಕ್ತಿಯ ನೆಲೆಯನ್ನು ನಾನು ಒಪ್ತೇನೆ. ಹಂಗಾರೆ ಗುರು ದೇವನೇ ಆಗಿಬಿಟ್ರೆ ದೇವರನ್ನು ನಾವು ಯಾವ ರೀತಿ ನಡೆಸ್ಕೋತೇವೆ ಆ ರೀತಿ ನಡೆಸ್ಕೋಬೇಕಲ್ಲ. ಒಂದು ಕಡೆ ಕಾಯಮ್ಮ ಕೂಡಿಸ್ಬಿಟ್ರೆ ಅವನ್ನ ನಾವು ಯಾವ ರೀತಿಯ ಅಭಿಷೇಕವನ್ನು ಮಾಡ್ತೇವೆ ಅದನ್ನು ಮಾಡಿಕೊಳ್ಳಿ, ಪೂಜೆ ಹೂವಿನ ಹೂವು ನಾವೇನು ಕೊಡ್ತೇವೆ ಅದನ್ನು ತಗೊಳ್ಳಿ. ಅಲ್ಲಿಂದ ಕದಲಬಾರ್ದು ಆ ದೇವರು. ಮಲಮೂತ್ರ ವಿಸರ್ಜನೆಗೂ ಸಹಿತ ಆ ದೇವರಿಗೆ ಅವಕಾಶ ಇರಬಾರ್ದು, ಅಲ್ಲೇ ಇರಬೇಕು ಅಂದ್ರೆ ದೇವರು. ನೋಡಿ, ಈ ಸಮಾಜ ಸರಳತೆಯನ್ನು ಬಯಸುತ್ತೆ. ಆಡಂಬರದ ಕಾಲ ಬೇರೆ, ಮೂಢನಂಬಿಕೆಯ ಕಾಲದಲ್ಲಿ ಇಂಥದ್ದನ್ನೆಲ್ಲ ಮಾಡಿದರೆ ಜನ ಅವಾಗ ಒಪ್ಕೊಳ್ತಾ ಇದ್ದರು. ವೈಚಾರಿಕ ಕಾಲ ಇದು, ವೈಜ್ಞಾನಿಕ ಕಾಲಘಟ್ಟ ಇದು. ಹಾಗಾಗಿ ಈ ಕಾಲಕ್ಕೆ ವೈಚಾರಿಕತೆ ಅಂತ ಹೇಳಿದರೆ ನಾನು ಹೇಳೋದು ಅನುಚಿತವಾದ ಸಂಪ್ರದಾಯಗಳನ್ನು ಬಿಡೋದು ತಪ್ಪಲ್ಲ. ಅದು ಅನುಚಿತವಾದ್ದನ್ನು ಬಿಡಬೇಕಾಗುತ್ತೆ, ಉಚಿತವಾದ್ದನ್ನು ಒಳ್ಳೆಯದನ್ನು ಉಳಿಸ್ಕೊಳ್ಬೇಕು. ಅದ್ರ ಬಗ್ಗೆ ಯಾರ್ದು ತಕ್ಕ ನೋಡಿ. ಈಗ ಬ್ರಿಟಿಷ್ ಇದೇನು ಬೇರೆ ಬೇರೆ ವಿಚಾರಗಳು ಬರುತ್ತೆ. ಈಗೇನಾಗುತ್ತೆ, ಸಮಾಜಕ್ಕೆ ಅಪ್ರಸ್ತುತವಾದ, ಸಮಾಜಕ್ಕೆ ಕಳಂಕ ಆಗ್ತಕ್ಕಂಥ ಅಪಾಯಕಾರಿಯಾದ ಆಚರಣೆಗಳನ್ನು, ಅಮಾನವೀಯವಾದ ಆಚರಣೆಗಳು ಎಷ್ಟೋ ನಿಷೇಧ ಮಾಡಿದ್ದಾರೆ ಇತಿಹಾಸದಲ್ಲಿ. ಈಗ ಬ್ರಿಟಿಷ್ ಕಾಲದಲ್ಲೇ ಲಾರ್ಡ್ ವಿಲಿಯಂ ಬೆಂಟಿಂಗ್ ಕಾಲದಲ್ಲಿ ಅಂತ ರಾಜಾ ರಾಮಮೋಹನ್ ರಾಯರವರು ಆ ಸತಿ ಪದ್ಧತಿ ಮೊದಲಿಗೆ ಅಲ್ಲೇ ಅದನ್ನು ಬ್ಯಾನ್ ಮಾಡಿದ್ದು ಅಲ್ಲಿಂದ ಶುರುವಾಗಲಿಲ್ವಾ? ಎಷ್ಟರವರೆಗೆ ಬಂಗಾರಪ್ಪನ ಇದು ಚಂದ್ರಗುತ್ತಿ ಬೆತ್ತಲೆ ಸೇವೆ ಮೊನ್ನೆ ಇತ್ತೀಚೆಗೆ ಅವರು ಆಗಲಿಲ್ವಾ? ಮಧ್ಯದಲ್ಲಿ ಎಷ್ಟೊಂದು ಈಗ ದೇವದಾಸಿ ಪದ್ಧತಿ ಇತ್ತು ಅಲ್ವಾ? ಇಂಥ ಅನೇಕ ಪದ್ಧತಿಗಳನ್ನು ಅವು ಸಮಾಜಕ್ಕೆ ಹಾನಿಕರ. ಲಕ್ಷಾಂತರ ಜನ ಭಕ್ತರು ಸಂಭ್ರಮದಿಂದ ಹೊತ್ಕೊಂಡು ಹೋಗ್ತಾರೆ ಅಂತ. ಆಮೇಲೆ ಭಕ್ತಿಗೆ ಗುರುಗಳು ಲಾಯಕ್ಕಾಗದೇ ಇದ್ದಾಗ ಪ್ರಶ್ನಿಸಬೇಕಾದ್ದು ಕೂಡ ಅದು ಕಾಲಧರ್ಮನೇ. ಭಕ್ತಿಗೆ ಗುರುವು ಲಾಯಕ್ಕಾಗಿಲ್ಲದೆ ಇದ್ದಾಗ ಪ್ರಶ್ನಿಸಬೇಕಾದ ಇದು. ನಾನು ಹೇಳೋದು, ಆಚಾರ್ಯರ ಸರಳತೆಯನ್ನು ಯಾವಾಗ ಬಿಟ್ಟುಕೊಟ್ಟು ಇವರು ವೈಭವದ ಮಾತನಾಡ್ತಾ ಇದ್ದಾರೆ, ನಿಜವಾಗ್ಲೂ ಅದು ಸಮರ್ಥನೀಯ ಅಲ್ಲ. ರೇವಣ ಸಿದ್ಧರು ಭಕ್ತರ ಮನೆ ನೀರೊತ್ತರು, ಕೊಡಪಾನ ಹೊತ್ತುಕೊಂಡು ನೀರು ತಂದು ಹಾಕ್ತಾ ಇದ್ರು ಭಕ್ತರ ಮನೆಗೆ. ಆ ಸರಳ ಇವತ್ತು ಗುರುಗಳಲ್ಲಿ ಉಳಿದಿದೆಯಾ? ಆ ಜೋಳಿಗೆ ಹಾಕೊಂಡು ಭಿಕ್ಷೆ ಬಿಡ್ಕೊಂಡು ಊಟ ಮಾಡತಕ್ಕಂಥ ಪದ್ಧತಿ ಗುರುಗಳಲ್ಲಿ ಉಳಿದಿದೆಯಾ ಇವತ್ತು?
ಆ ಸರಳತೆ ಇದೆಯಾ? ಹಾಗಾಗಿ ಗುರುತ್ವ ವೈರಾಗ್ಯದ ಪ್ರಶ್ನೆ ಬಂದಾಗ ವೈಭವಕ್ಕೆ ಅಲ್ಲಿ ಖಂಡಿತ ಅಲ್ಲಿ ಅವಕಾಶ ಇರೋದೇ ಇಲ್ಲ. ಸೊ ಖಂಡಿತ ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಬೇಕು.